ಹಲೋ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಆ್ಯಂಡ್ ನಾನು ಸಹ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಬೋದು. ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನನಗೆ ಸ್ವಲ್ಪ ಕಾಲಕ್ಕೆ ಪೆಟ್ಟು ಬಿದ್ದಿತ್ತು, ಅದರಿಂದ ನನಗೆ ವ್ಲಾಗ್ ಎಲ್ಲ ಮಾಡಲಿಕ್ಕಾಗಲ್ಲ. ಸೊ ಈಗ ಬೆಟರ್ ನಾವು. ಇವತ್ತು ನಮ್ಮ ಮನೇಲಿ ತುಳಸಿ ಪೂಜೆ ಮಾಡಿದ್ವಿ, ಉತ್ಥಾನ ದ್ವಾದಶಿ. ಅಂದರೆ ಸೋಮವಾರ ನಾವು ಅಂದ್ಕೊಂಡಿದ್ವಿ ಮಂಗಳವಾರ ಇವತ್ತು ಸಂಜೆ ಮಾಡೋಣ ಅಂತ. ಆದರೆ ಅದು ನೆನ್ನೆ ಅಂದರೆ 12ನೇ ತಾರೀಕು ಸೋಮವಾರ ಮಧ್ಯಾಹ್ನದಿಂದ ಹಿಡಿದು ಮಂಗಳವಾರ ಮಧ್ಯಾಹ್ನದವರೆಗೂ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನೆನ್ನೆ ಸಂಜೆ ಬರೋದು ಆಫೀಸಿಂದೆಲ್ಲ ಲೇಟ್ ಆಯಿತು. ಸರಿ ಬೆಳಗ್ಗೆ ಎದ್ದು ಬೇಗ ಮಾಡುವ ಅಂತ ಹೇಳಿಬಿಟ್ಟು ಬೆಳಗ್ಗೆ ನಾನು ಅಮ್ಮ ಎಲ್ಲ 4:15ಗೆ ಎದ್ದು ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ ಸೊ ಪೂಜೆ ಮಾಡಿದ್ವಿ. ನಾನು ಅದರದ್ದು ವಿಡಿಯೋಸ್ ಶೇರ್ ಮಾಡ್ತೀನಿ, ದಯವಿಟ್ಟು ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆಂತ ಅಂದರೆ ತುಂಬ ಅಂದರೆ ನಾನು ಮಧ್ಯೆ ಗ್ಯಾಪ್ ಎಲ್ಲ ತೊಗೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ವ್ಲಾಗ್ ಆಗಲಿ ವಿಡಿಯೋ ಆಗಲಿ ಎಲ್ಲ ಮಾಡ್ತಿರಲಿಲ್ಲ. ಬಟ್ ಸ್ಟಿಲ್ ನನಗೆ ಇವಾಗ 1000 ಸಬ್ಸ್ಕ್ರೈಬರ್ಸ್ ಆಯಿತು. ಇದೆಲ್ಲ ನಿಮ್ಮ ಸಹಕಾರದಿಂದ ಸಾಧ್ಯ ಆಯಿತು ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಇದೆ. ಸೊ 1000 ಸಬ್ಸ್ಕ್ರೈಬರ್ಸ್ ಒಂದು ಒಳ್ಳೆ ನಂಬರ್ ಹೇಳಲಿಕ್ಕೆ. ಆಫ್ಟರ್ ಲಾಂಗ್ ಟೈಮ್ ಅಂದರೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತಿರ್ಲಿಲ್ಲ, ನಾನು ಬ್ರೇಕ್ ತಗೊಳ್ತಿದ್ದೆ ಬಿಕಾಸ್ ಆಫ್ ಪರ್ಸ್ನಲ್ ಇಶ್ಯೂಸ್ ಎಲ್ಲ. ಅಂದರೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದ್ದಿದ್ದು. ಬಟ್ ಸ್ಟಿಲ್ 1000 ಸಬ್ಸ್ಕ್ರೈಬರ್ಸ್ ಆಗಿದೆ. ತುಂಬ ಖುಷಿ ಇದೆ. ಹೀಗೆ ನನಗೆ ಸಪೋರ್ಟ್ ಮಾಡಿ. ವಿಡಿಯೋಸ್ ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಗ್ಯಾಪ್ ತೊಗೊಳ್ದಿರ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟು. ಇವತ್ತು ನಮ್ಮ ಮನೇಲಿ ತುಳಸಿ ಪೂಜೆ ಅಂತ ಹೇಳಿದ್ನಲ್ಲ, ಉತ್ಥಾನ ದ್ವಾದಶಿ. ಹೆಂಗೆ ಅಂದರೆ ಪ್ರತಿ ವರ್ಷ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ತುಳಸಿ ಪೂಜೆ ಎಲ್ಲ ತುಂಬಾ ಇಷ್ಟ ಆಯಿತಾ. ಸೊ ಅವ್ರು ತುಂಬ ಇಂಟ್ರೆಸ್ಟ್ ನಮಗಿಂತ. ಇವೊಂದು ಅವ್ರಿಗೆ ಏಜ್ ಆಗಿದ್ರು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಎಲ್ಲ ಹೇಳ್ತಿರ್ತಾರೆ. ಅವರೇ ನಮಗೆ ಇನ್ಸ್ಪಿರೇಷನ್. ಅವ್ರು ನೋಡಿ ನಾವು ಮಾಡ್ತಾ ಇರೋದು. ಸೊ ನಾನು ಅಮ್ಮ ಎಲ್ಲ ಬೆಳಗ್ಗೆ ಎದ್ದು ತುಳಸಿಯಿಂದ ಹಿಡ್ದು ಸಿಂಪಲ್ಲಾಗಿ, ಹೆಚ್ಚು ಗ್ರ್ಯಾಂಡ್ ಏನಿಲ್ಲ. ಅದಕ್ಕೆ ನೈವೇದ್ಯಕ್ಕೆ ಪಂಚಕಜ್ಜಾಯ ಮಾಡಿದ್ವಿ. ಎಲ್ಲಾನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಆ್ಯಂಡ್ ಇವತ್ತಿಂದು ನಂದು ಔಟ್ಫಿಟ್ಟು ಬೆಳಗ್ಗೆ ಎದ್ದು ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿದೆ. ಅಂದರೆ ಸೀರೆಲ್ಲ ಉಟ್ಕೊಂಡು ಪೂಜೆ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಸೀರೆಲ್ಲ ಗಲೀಜಾಗ್ಬಿಡುತ್ತೆ, ಎಣ್ಣೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದು ಹಾಕ್ಬಿಟ್ಟು ಇವಾಗ ಕಾಲೇಜ್ಗೆ ಹೊರಟೆ, ನಾನು ಆಫೀಸ್ಗೆ. ಸೊ ನಂದು ಔಟ್ಫಿಟ್ ಕಾಣುತ್ತಾ. ಮೊದಲಿಗೆ ಒಂದು ಸೈಡಲ್ಲಿ ನಾನು ಬೆಳ್ಳಿ ದೀಪಗಳು ಎಲ್ಲ ಏನೇನು ಬೇಕಾಗುತ್ತೆ ಪೂಜೆಗೆ ಅಂತ ಹೇಳಿಬಿಟ್ಟು ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. 3 ಜೊತೆ ದೀಪ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಒಂದು ಚಿಕ್ಕ ತಟ್ಟೆ, ಅದರಲ್ಲಿ ಮುತ್ತಿನ ಸರ ತುಳಸಿಗೆ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು, ಪಂಚಕಜ್ಜಾಯಕ್ಕೆ ಅವಲಕ್ಕಿ, ಬಾಳೆಹಣ್ಣು, ತೆಂಗಿನಕಾಯಿ ಮತ್ತು ರಂಗೋಲಿ ಪುಡಿ ಎಲ್ಲ ಒಂದು ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬೇಗ ಎಲ್ಲ ಇಡ್ಬೋದು ಅಂತ. ಮತ್ತು ಅದಕ್ಕೆ 3 ಜೊತೆ ದೀಪ ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ಬತ್ತಿ ಎಲ್ಲ ಹಾಕಿ, ಮತ್ತು ಬೆಟ್ಟದ ನೆಲ್ಲಿಕಾಯಿಗೆ ಅದಕ್ಕೆ ಸಹ ಬತ್ತಿ ಎಲ್ಲ ಹಾಕಿ, ಆಮೇಲೆ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟೆ ಸೈಡಲ್ಲಿ. ಅಂದರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ನಾನು ಈ ಸೈಡಲ್ಲಿ ರೆಡಿ ಮಾಡ್ತಿದ್ರೆ, ನಮ್ಮ ತಾಯಿ ಒಳಗಡೆ ದೇವ್ರ ಕೋಣೆಯಲ್ಲಿ ಮೊದಲು ದೇವರಿಗೆ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಅಮ್ಮ ಒಳಗಡೆ ಮಾಡ್ತಾಯಿದ್ರು. ನಾನಿಲ್ಲಿ ಹೊರಗಡೆ ಎಲ್ಲ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಅದನ್ನು ಎಣ್ಣೆಲೆಲ್ಲ ನೆನೆಸಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಣೆ ಇತ್ತು ನಮ್ಮ ಮನೇಲಿ, ಒಂದು ಸ್ವಲ್ಪ ದೊಡ್ಡ ಮಣೆನೇ ಇದೆ. ಅದನ್ನು ತೊಗೊಂಬಂದು ನೀಟಾಗೆಲ್ಲ ಒರೆಸಿ ಅಮ್ಮ ಅದ್ರ ಮೇಲೆ ರಂಗೋಲಿ ಬಿಟ್ಟಿದ್ದು. ಅಂದರೆ ನಮ್ಮ ತಾಯಿ ಹೇಳ್ತಿದ್ರು ತುಳಸಿನ ಬರೀ ಮಣೇಲಿ ಇಡಬಾರ್ದು ಅಂತ. ಸೊ ರಂಗೋಲಿ ಹಾಕಿ ಅದ್ರ ಮೇಲೆ ತುಳಸಿ ಇಡಬೇಕು ಅಂತ. ಸೊ ಅಮ್ಮ ಹಾಗೆ ರಂಗೋಲಿ ಹಾಕ್ತಾ ಇದ್ದಿದ್ದು. ಮತ್ತೆಂತಂದರೆ ಕ್ಯಾಮ್ರಾಗೆ ಅದು ಎಡಗೈ ಅಂದರೆ ಲೆಫ್ಟ್ ಹ್ಯಾಂಡಿಂದ ಹಾಕ್ತಾ ಇರೋದು ಅಂತ ಕಾಣುತ್ತೆ, ಆದರೆ ಬಲಗೈಯಿಂದ ಹಾಕ್ತಾ ಇರೋದು. ಅದು ಬ್ಯಾಕ್ ಕ್ಯಾಮ್ರಾ ಆಗಿರೋದ್ರಿಂದ ಹಂಗೆ ಕಾಣುತ್ತೆ. ಬಟ್ ಬಲಗೈಲೇ ಪೂಜೆ ಮತ್ತು ರಂಗೋಲಿ ಎಲ್ಲ ಸಹ ನಮ್ಮ ಮನೇಲಿ ಬಲಗೈಯಿಂದನೇ ಮಾಡ್ತಾ ಇದ್ದಿದ್ದು. ಬಟ್ ಕ್ಯಾಮ್ರಾಗೆ ಹಂಗೆ ಕಾಣುತ್ತೆ. ಸೊ ರಂಗೋಲಿ ಎಲ್ಲ ಹಾಕಿದ್ಮೇಲೆ ನಮ್ಮ ಮನೇಲಿ ಯುಟಿಲಿಟಿಲಿ ತುಳಸಿ ಗಿಡ ಇಟ್ಟಿರೋದು. ಸೊ ಅಮ್ಮ ಅಲ್ಲಿಂದ ತೊಗೊಂಡು ಬಂದು ಅದ್ರ ಮೇಲೆ ಇಟ್ಟು
ಮತ್ತು ನಮ್ಮ ತಾಯಿಗೆ ತುಳಸಿ ಗಿಡ ಅಂದರೆ ಬಹಳ ಪ್ರೀತಿ, ಬಹಳ ಭಕ್ತಿ. ಅದು ಸ್ವಲ್ಪ ಬಾಡೋ ಹಾಗಿಲ್ಲ. ಆಲ್ರೆಡಿ ಇನ್ನೊಂದು ಕಡೆ ಹಾಕಿರ್ತಾರೆ ತುಳಸಿ ಬೀಜನ ಅಥವಾ ಚಿಕ್ಕದು ಸಸಿನ ನೆಡ್ತಾ ಇರ್ತಾರೆ. ಬೆಳಗ್ಗೆ ಮತ್ತು ಸಂಜೆ ತುಳಸಿಗೆ ದೀಪ ಮತ್ತು ಶಂಖ ಊದೋದು ಮ್ಯಾಂಡೇಟ್ರಿ, ಕಂಪಲ್ಸರಿ ಥರ. ಅಂದರೆ ದೇವ್ರ ಮುಂದೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ತುಳಸಿಗೆ ಬಂದು ದೀಪ ಇಡಬೇಕಾದ್ರೆ 2 ಹೊತ್ತು ಶಂಖ ಊದಿ ಆರತಿ ಮಾಡಿ ನಮಸ್ಕಾರ ಮಾಡೋದು ಇರಲೇಬೇಕು. ತುಳಸಿಗೆ ದಿನಾ ದೀಪ, ಅಷ್ಟು ನಮ್ಮ ತಾಯಿಗೆ ಪ್ರೀತಿ ತುಳಸಿ ಗಿಡ ಅಂದರೆ. ಮತ್ತು ಇಲ್ಲಿ ತುಳಸಿ ಗಿಡನ ತೊಗೊಂಡು ಬಂದು ಮನೆ ಮೇಲೆ ಇಟ್ಟು ಹಿಂದಿನ ದಿನವೇ ಅರುಣು ಬೆಟ್ಟದ ನೆಲ್ಲಿಕಾಯ್ದು ಅದ್ರದ್ದು ಗಿಡ ಬರುತ್ತಲ್ಲ, ಅದ್ರ ಜೊತೆ ಇಡ್ತಾರಲ್ಲ, ಅದನ್ನು ತೊಗೊಂಡು ಬಂದಿದ್ದರು. ಸೊ ಇಲ್ಲಿ ನಮ್ಮ ತಾಯಿ ಪಂಚಕಜ್ಜಾಯಗೆ ತೆಂಗಿನಕಾಯಿ ತುರಿತಾ ಇದ್ದಾರೆ. ನಾನಿಲ್ಲಿ ಎಲ್ಲ ದೀಪಗಳಿಗೆ ಎಣ್ಣೆ ಹಾಕ್ಕೊಂಡು ತುಳಸಿ ಮುಂದೆ ಎಲ್ಲ ಇಡಲಿಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇರೋದು. ಮತ್ತು ತೀರಾ ಮಡಿವಂತಿಕೆ ಪೂಜೆ ಏನೂ ಅಲ್ಲ, ಬಟ್ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀವಿ. ತುಳಸಿ ಮುಂದೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಗೆಜ್ಜೋಸ್ತ್ರ ಹಾಕಿ ಒಂದು ಮುತ್ತಿನ ಸರ ಇತ್ತು ಅದನ್ನು ಹಾಕಿ ಹೂವು ಎಲ್ಲ ಮುಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಮೇಲೆ ನಮ್ಮ ತಾಯಿ ತೆಂಗಿನಕಾಯಿ ಹೊಡೆದ್ರು ದೇವರಿಗೆ. ಅದು ಆದಮೇಲೆ ಆರತಿ ಮಾಡಿದ್ರು, ಏಕ ಆರತಿಯಲ್ಲಿ ಮಾಡಿದ್ದು. ಆವಾಗ ನಾನು ಶಂಖ ಊದಿದೆ ಮತ್ತು ನಾನು ಬೆಟ್ಟದ ನೆಲ್ಲಿಕಾಯಿ ಅದರಲ್ಲಿ ದೀಪದಲ್ಲಿ ಆರತಿ ಮಾಡಿದೆ. ಆಗ ನಮ್ಮ ತಾಯಿ ಶಂಖ ಊದಿದ್ರು. ನಮ್ಮ ಮನೇಲಿ ಶಂಖ ಅನ್ನೋದು ಮ್ಯಾಂಡೇಟ್ರಿ. ಬೆಳಗ್ಗೆ ಸಂಜೆ ಯಾವುದೇ ಪೂಜೆ ಆಗಲಿ ಶಂಖ ಊದ್ತೀವಿ. ನಂತರ ಪ್ರದಕ್ಷಿಣೆ ಬಂದು ದೇವರಿಗೆ ಅಕ್ಷತೆ ಹಾಕಿ ಬಗ್ಗಿ ನಮಸ್ಕಾರ ಮಾಡಿ ಆರತಿ ಎಲ್ಲ ತೊಗೊಂಡ್ವಿ. ಸೊ ಅಲ್ಲಿಗೆ ಸಿಂಪಲ್ಲಾಗಿ ಚಿಕ್ಕದಾಗಿ ನಮ್ಮ ಮನೆಯ ತುಳಸಿ ಹಬ್ಬದ ಪೂಜೆ ಹೀಗೆ ಆಚರಣೆ ಮಾಡಿದ್ವಿ. ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ.
ಸೊ ಇದಾಗಿತ್ತು ಉತ್ಥಾನ ದ್ವಾದಶಿ ತುಳಸಿ ಹಬ್ಬದ ಪೂಜೆ ನಮ್ಮ ಮನೆಯಲ್ಲಿ. ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ಆಚರಣೆ ಮಾಡಿದ್ವಿ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ 1000 ಸಬ್ಸ್ಕ್ರೈಬರ್ಸ್ಗೆ ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.